ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ಕೂಡ ಒಂದು ಆಸೆ ಇರುತ್ತೆ. ಅದೇನೆಂದರೆ ನಾನು ಸಾಯೋ ಅಷ್ಟರಲ್ಲಿ ಒಂದಾದರೂ ಸೈಟ್ ತೊಗೋಬೇಕು, ತಗೊಂಡ್ರೋಂಥ ಸೈಟಲ್ಲಿ ಸ್ವಂತ ಮನೆ ಕಟ್ಟಬೇಕು ಅಂತ ತುಂಬ ಜನಕ್ಕೆ ಆಸೆ ಇದ್ದೇ ಇರುತ್ತೆ. ಆದರೆ ಕಾರಣಾಂತರಗಳಿಂದ ಸೈಟ್ ತೊಗೊಳೋದಕ್ಕಾಗ್ತಾ ಇರಲ್ಲ, ಅಥವಾ ತಗೊಂಡ್ರೋಂಥ ಸೈಟಲ್ಲಿ ಮನೆ ಕಟ್ಟೋದಕ್ಕಾಗ್ತಾ ಇರಲ್ಲ. ಇರುವಂಥ ಜಮೀನಲ್ಲೇ ಕೋರ್ಟು ಕೇಸು ಅಂತ ಸುಮಾರಷ್ಟು ತೊಂದರೆಗಳಿರುತ್ತೆ. ಈ ಎಲ್ಲ ತೊಂದರೆಗಳಿಂದ ನಾವು ಮುಕ್ತಿ ಹೊಂದಿ ಒಂದೊಳ್ಳೆ ಸೈಟ್ ತೊಗೊಳೋದಕ್ಕೆ ಅಥವಾ ಮನೆ ಕಟ್ಟೋದಕ್ಕೆ ಏನು ಮಾಡ್ಬೋದು ಅಂತ ಕೇಳೋದಾದರೆ ಇವತ್ತಿನ ವಿಡಿಯೋನ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ನಿಮಗೆ ಉತ್ತರ ಖಂಡಿತವಾಗ್ಲೂ ಸಿಗತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಒಂದು ತುಂಬಾ ಪವರ್ಫುಲ್ ಆದಂತಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನದಲ್ಲಿ ನೀವು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಹರಕೆಗಳನ್ನು ಕಟ್ಕೊಂಡ್ರೂ ಕೂಡ ಅದು ನೆರವೇರುತ್ತೆ. ಅದು ಸ್ವಂತ ಮನೆ ಕಟ್ಟೋದಾಗಿರ್ಬೋದು, ಅಥವಾ ಆಸ್ತಿ ಕೊಂಡ್ಕೊಳ್ಳೋ ವಿಚಾರ ಆಗಿರ್ಬೋದು, ಅಥವಾ ಸೈಟ್ ಕೊಂಡ್ಕೊಳ್ಳೋ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಜಮೀನ್ ಮೇಲೆ ಕೋರ್ಟ್ ಕೇಸ್ಗಳು ಬಿದ್ದು ತುಂಬ ವರ್ಷಗಳಿಂದ ನೀವೇನಾದರೂ ಕೋರ್ಟ್ಗೆ ಅಲ್ದಾಡ್ತಾ ಇದ್ರೆ ಅದೆಲ್ಲದಕ್ಕೂ ಕೂಡ ಮುಕ್ತಿ ಅನ್ನೋದು ಸಿಗುತ್ತೆ ಈ ದೇವಸ್ಥಾನಕ್ಕೆ ನೀವು ಒಂದ್ಸಲ ಭೇಟಿ ಕೊಟ್ಟು ಬಂದರೆ. ಅಷ್ಟೇ ಅಲ್ಲದೆ ನೀವೇನಾದರೂ ಮನೆ ಕಟ್ತಾ ಇದ್ರೆ ಇಟ್ಟಿಗೆ ಹಾಗೆ ಮಣ್ಣನ್ನು ಕೂಡ ಇಲ್ಲಿ ಪೂಜೆ ಮಾಡಿ ಕೊಡ್ತಾರೆ. ಅದನ್ನು ತಗೊಂಡು ಬಂದು ನೀವು ಮನೆ ಕಟ್ಟುವಾಗ ಅದನ್ನು ಬಳಸಿದ್ರೆ ಮನೆ ಕಟ್ಟುವಂಥ ಸಮಯದಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಹಾಗಿದ್ರೆ ಈ ದೇವಸ್ಥಾನ ಎಲ್ಲಿದೆ, ಹೇಗೆ ಹೋಗಬೇಕು, ಹಾಗೆ ಈ ದೇವಸ್ಥಾನದ ಇತಿಹಾಸ ಏನು, ಯಾವ ರೀತಿಯಲ್ಲಿ ಪೂಜೆ ಎಲ್ಲ ಮಾಡಬೇಕಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ನಾನಿವತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿರುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಕಲ್ಲಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿರುವಂತಹ ಭೂ ವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಬೆಂಗಳೂರಿಂದ 160 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ಈ ದೇವಸ್ಥಾನಕ್ಕೆ ಹೇಗೆ ಬರ್ಬೋದು ಅಂತ ಕೇಳೋದಾದರೆ, ಬೆಂಗಳೂರಿಂದ ಈ ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ಒಂದು ಅವೈಲಬಲ್ ಇದೆ. ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಭೂ ವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಒಂದೇ ಒಂದು ಬಸ್ ಅವೈಲಬಲ್ ಇದೆ. ಬೆಳಗ್ಗೆ 7:00 ಪ್ರತಿದಿನ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಹೊರಡುತ್ತೆ. ಸ್ಯಾಟರ್ಡೆ ಸಂಡೇ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ, ಹಾಗಾಗಿ ನೀವು 7 ಗಂಟೆಗೆ ಬಸ್ ಸ್ಟಾಪಿಗೆ ಬಂದು ನಿಮ್ಮ ಸೀಟನ್ನು ಕಾಯ್ದಿರಿಸ್ಕೊಳ್ಳಿ. ಸ್ಯಾಟಲೈಟ್ ಬಸ್ ಸ್ಟಾಪಿಂದ 7:00 ಹೊರಟ್ರೆ ದೇವಸ್ಥಾನವನ್ನು 11:00 ಬಸ್ ತಲುಪಿರುತ್ತೆ. ಇನ್ನು ಓನ್ ವೆಹಿಕಲಲ್ಲಿ ನೀವು ಬರ್ತೀರಾ ಅಂತಂದರೆ ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಮಂಡ್ಯದವರೆಗೂ ಬಂದು ಮಂಡ್ಯದಿಂದ ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಪಾಂಡವಪುರಕ್ಕೆ ಅಂತ ಲೆಫ್ಟ್ ಡೈವರ್ಷನ್ ಕೊಟ್ಟಿರ್ತಾನೆ. ಅಲ್ಲಿಂದ ನೀವು ರೈಟ್ ತೊಗೊಂಡು ಬಂದರೆ ಒಂದು 60 ಕಿಲೋಮೀಟರ್ ದೂರ ಬರಬೇಕಾಗತ್ತೆ ಈ ದೇವಸ್ಥಾನವನ್ನು ತಲುಪೋದಕ್ಕೆ. ನಾವಿವಾಗ ದೇವಸ್ಥಾನವನ್ನು ತಲುಪಿದ್ದೀವಿ. ದೇವಸ್ಥಾನ ತಲುಪೋ ಅಷ್ಟರಲ್ಲಿ ಸ್ವಲ್ಪ ತಡ ಆಗಿತ್ತು. ದೇವಸ್ಥಾನ ಮಧ್ಯಾಹ್ನ 2 ಗಂಟೆಗಳ ಕಾಲ ಕ್ಲೋಸ್ ಮಾಡ್ತಾರೆ. ಹಾಗಾಗಿ ಇನ್ನೂ ಸಮಯ ಇದ್ದಿದ್ದಕ್ಕೋಸ್ಕರ ನಾವಿಲ್ಲಿ ಕೂತ್ಕೊಂಡು ಕಬ್ಬಿನ ಜ್ಯೂಸ್ ಎಲ್ಲ ಕುಡಿದು ದೇವ್ರ ಸಾಮಾನೆಲ್ಲ ತೊಗೊಂಡು ಅಲ್ಲೇ ಹರಿಯುವಂಥ ಹೇಮಾವತಿ ನದಿ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆ, ಅದರಲ್ಲೂ KRS ಅಕ್ಕಪಕ್ಕನೇ ಇರೋದ್ರಿಂದ ಇಲ್ಲೆಲ್ಲ ನೀರಾವರಿ ವ್ಯವಸ್ಥೆ ಚೆನ್ನಾಗಿರುತ್ತೆ. ಹಾಗಾಗಿ ಕಬ್ಬು ಬೆಳೆಯೋದಕ್ಕೆ ಮತ್ತು ಭತ್ತ ಬೆಳೆಯೋದಕ್ಕೆ ತುಂಬಾ ಅನುಕೂಲವಾಗಿರುತ್ತೆ. ಈ ದೇವಸ್ಥಾನದಿಂದ KRS ಕೂಡ ತುಂಬಾ ಹತ್ತಿರದಲ್ಲಿದೆ. ನೀವೇನಾದರೂ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋದರೆ KRSನೂ ಕೂಡ ನೋಡಿಕೊಂಡು ವಾಪಸ್ ಬರ್ಬೋದು. ದೇವಸ್ಥಾನದ ಪಕ್ಕನೇ ಇರುವಂತಹ ಹೇಮಾವತಿ ನದಿ ದಂಡೆಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಕೈಕಾಲು ತೊಳ್ಕೊಂಡು ಸ್ವಲ್ಪ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಆನಂತರ ದೇವರ ದರ್ಶನಕ್ಕೆ ಹೋಗ್ತೀವಿ. ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು ಹಾಗೆ ಕಲ್ಲಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿರುವಂತಹ ದೇವಸ್ಥಾನ ವಿಷ್ಣುವಿನ ಅವತಾರಗಳಲ್ಲಿ ಒಂದಾಗಿರುವಂತಹ ಭೂ ವರಹಸ್ವಾಮಿ ದೇವಾಲಯ ಅಂತ ಹೇಳ್ಬೋದು. ಈ ದೇವಸ್ಥಾನ 2500 ವರ್ಷಗಳಿಗಿಂತನೂ ಕೂಡ ಹಳೆಯದು ಅಂತ ಹೇಳ್ತಾರೆ. ಹಾಗೆ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿದ್ರೂ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗೋದ್ರಿಂದ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅಂತಲೂ ಕೂಡ ಹೇಳಲಾಗತ್ತೆ. ದೇವಸ್ಥಾನದ ಟೈಮಿಂಗ್ಸ್ ಬಗ್ಗೆ ಹೇಳೋದಾದರೆ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಹಾಗೆ ರಾತ್ರಿ 7 ಗಂಟೆಗೆ ಕ್ಲೋಸ್ ಆಗುತ್ತೆ. ಮಧ್ಯಾಹ್ನ 1:30 3:30ವರೆಗೂ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ವೀಕ್ ಡೇಸಲ್ಲಿ. ಅದೇ ವೀಕೆಂಡಲ್ಲಿ ಮಧ್ಯಾಹ್ನದ್ದು ದೇವಸ್ಥಾನ ಕ್ಲೋಸ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಕೂಡ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ. ದೇವಸ್ಥಾನದ ಬಲಭಾಗನೇ ಒಂದು ಚೌಟ್ರಿ ಇದೆ ಅನ್ನದಾಸೋಹದ್ದು. ಅಲ್ಲಿ ನೀವು ಪ್ರಸಾದವನ್ನು ಸೇವನೆ ಮಾಡ್ಬೋದು. ಕುಡಿಯೋ ನೀರನ್ನು ಮಾತ್ರ ನೀವು ಕಾಸು ಕೊಟ್ಟು ತೊಗೋಬೇಕಾಗತ್ತೆ. ಇನ್ನು ಊಟ ಎಲ್ಲ ಫ್ರೀ ಇರುತ್ತೆ. ದೇವಸ್ಥಾನ ಮಧ್ಯಾಹ್ನ ಕ್ಲೋಸ್ ಆಗಿದ್ದರಿಂದ ನಾವು ಮೊದಲು ಪ್ರಸಾದವನ್ನು ತಿಂದು ಅನಂತರ ದೇವ್ರ ದರ್ಶನ ಮಾಡೋಣ ಅಂತ ಇಲ್ಲಿ ಅನ್ನದಾಸೋಹದ ಹತ್ರ ಬಂದಿದ್ದೀವಿ. ಇವತ್ತು ಬಿಸಿಬೇಳೆಬಾತು ಹಾಗೆ ಮೊಸರನ್ನ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಪ್ರಸಾದ. ಪ್ರತಿದಿನ ಬೇರೆ ಬೇರೆದಿರುತ್ತೆ. ಇನ್ನು ನೀವೇನಾದರೂ ಅನ್ನದಾಸೋಹಕ್ಕೆ ಕಾಣಿಕೆಯನ್ನು ಕೊಡ್ತೀರಾ ಅಂದರೂ ಕೂಡ ಇಲ್ಲಿ ಕೊಡ್ಬೋದು. ಇವಾಗ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಈ ದೇವಸ್ಥಾನ ಇವಾಗ ಏನು ಕಾಣಿಸ್ತಾ ಇದೆ, ಇದು ಮೊದಲು ಕಾಡಿನಲ್ಲಿ ಇದ್ದಂತಹ ಪ್ರದೇಶ.
ಒಂದು ದಂತಕಥೆಗಳ ಪ್ರಕಾರ ರಾಜ 3ನೇ ವೀರಬಲ್ಲಾಳ ಬೇಟೆ ಆಡೋದಕ್ಕೆ ಅಂತ ಈ ಕಾಡಿಗೆ ಬರ್ತಾನೆ. ಈ ಸಮಯದಲ್ಲಿ ಆ ದಾರಿ ತಪ್ಪೋಗಿ ಕಳೆದೋಗ್ಬಿಡ್ತಾನೆ. ದಾರಿ ಹುಡುಕಿ ಸಾಕಾಗಿ ದಾರಿ ಎಲ್ಲೂ ಕಾಣದೇ ಇದ್ದಾಗ ಒಂದು ಮರದ ಕೆಳಗಡೆ ಬಂದು ಆಯಾಸ ಆಗಿ ಕೂತ್ಕೊಂಡ್ಬಿಡ್ತಾನೆ. ಈ ರೀತಿ ಮರದ ಕೆಳಗಡೆ ಕೂತ್ಕೊಂಡಿದ್ದಾಗ ಒಂದು ಮೊಲವನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇರೋವಂಥ ನಾಯಿ ಅವನ ಕಣ್ಣಿಗೆ ಬೀಳುತ್ತೆ. ಅವನು ಕೂಡ ನಾಯನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಆವಾಗ ಅವನಿಗೆ ಒಂದು ಆಶ್ಚರ್ಯ ಉಂಟಾಗುತ್ತೆ. ಅದೇನೆಂದರೆ ಮೊಲ ಹಿಂತಿರುಗ್ಬಿಟ್ಟು ವಾಪಸ್ ಆ ನಾಯಿಯನ್ನೇ ಬೆನ್ನಟ್ಟೋದಕ್ಕೆ ಆರಂಭ ಮಾಡುತ್ತೆ. ಇದನ್ನೆಲ್ಲ ಕಣ್ಣಾರೆ ನೋಡಿದಂತಹ ರಾಜನಿಗೆ ಈ ಸ್ಥಳ ತುಂಬಾ ಪವಿತ್ರವಾದಂತಹ ಸ್ಥಳ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಇದಾದಮೇಲೆ ರಾಜ ವಾಪಸ್ ದಾರಿಯನ್ನು ಹುಡ್ಕೊಂಡು ರಾಜ್ಯಕ್ಕೆ ಹೋದ ನಂತರ ಅಲ್ಲಿರುವಂಥ ತನ್ನ ಸೇನಾಧಿಕಾರಿಗಳಿಗೆಲ್ಲ ಹೇಳಿ ಆ ಸ್ಥಳವನ್ನು ಪರಿಶೀಲನೆ ಮಾಡಿಸೋದಕ್ಕೆ ಆಜ್ಞೆಯನ್ನು ಹೊರಡಿಸ್ತಾನೆ. ಅಲ್ಲಿಗೆ ಕೆಲಸಗಾರನೆಲ್ಲ ಕಳಿಸಿ ಆ ಭೂಮಿಯನ್ನು ಅಗೀತಾ ಇರುವಾಗ ಭೂಗರ್ಭದಲ್ಲಿ ವರಹನಾಥ ಸ್ವಾಮಿ ವಿಗ್ರಹ ಸಿಗತ್ತೆ. ಆ ಸಿಕ್ಕಂಥ ವಿಗ್ರಹವನ್ನು ರಾಜ ಅಲ್ಲಿ ದೇವಸ್ಥಾನವನ್ನು ಕಟ್ಟಿಸಿ ಆ ವಿಗ್ರಹವನ್ನು ಅಲ್ಲಿ ಸ್ಥಾಪನೆ ಮಾಡ್ತಾನೆ. ಇವತ್ತಿಗೂ ಕೂಡ ದೇವಸ್ಥಾನದಲ್ಲಿ ಶಾಸನಗಳನ್ನು ನೀವು ನೋಡ್ಬೋದಾಗಿದೆ. ಇನ್ನು ಈ ದೇವಸ್ಥಾನ ಹೇಮಾವತಿ ನದಿ ತೀರದಲ್ಲೇ ಇದೆ. ಹಾಗಾಗಿ ಸುಮಾರು ಸಲ ಮಳೆಗಾಲದಲ್ಲಿ ಪ್ರವಾಹಗಳು ಉಂಟಾದರೂ ಕೂಡ ಸ್ವಲ್ಪನೂ ಅಲುಗಾಡದೆ ದೇವಸ್ಥಾನ ಭದ್ರವಾಗಿ ನಿಂತಿದೆ. ಮೊದಲು ಈ ದೇವಸ್ಥಾನದ ಬಗ್ಗೆ ಅಷ್ಟಾಗಿ ಯಾರಿಗೂ ಗೊತ್ತಾಗಿರಲಿಲ್ಲ. ಇತ್ತೀಚೆಗೆ ಕೆಲವು 5-6 ವರ್ಷಗಳಿಂದ ತುಂಬಾ ಫೇಮಸ್ ಆಗಿದೆ ದೇವಸ್ಥಾನ. ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾದಂಗೆ ಹಾಗೆ ಭಕ್ತಾದಿಗಳಿಗೆ ಇಲ್ಲಿಗೆ ಬಂದು ಹೋದ್ಮೇಲೆ ಒಳ್ಳೆಯದಾಗಿದ್ದಂಗೂ ಕೂಡ ಇಲ್ಲಿ ಕಾಣಿಕೆಗಳನ್ನು ಅರ್ಪಿಸಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಅಂತ ಸಹಾಯ ಮಾಡ್ತಾ ಇರೋದ್ರಿಂದ ದೇವಸ್ಥಾನವನ್ನು ಇನ್ನೂ ಚೆನ್ನಾಗಿ ಕಟ್ಟೋದಕ್ಕೆ ಆರಂಭ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ. ಇವಾಗೆಲ್ಲ ಕೆಲಸಗಳು ನಡೀತಾ ಇದೆ. ಇನ್ನೂ ಸಾಕಷ್ಟು ವರ್ಷಗಳು ಹಿಡಿಯುತ್ತೆ ದೇವಸ್ಥಾನ ಪೂರ್ತಿಯಾಗಿ ಕಂಪ್ಲೀಟ್ ಆಗೋದಕ್ಕೆ. ತುಂಬ ಅಂದರೆ ತುಂಬಾ ಅದ್ಭುತವಾಗಿ ಕಟ್ತಾ ಇದ್ದಾರೆ ದೇವಸ್ಥಾನ. ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿದೆ. ಈ ದೇವಸ್ಥಾನವನ್ನು ಬೂದು ಕಲ್ಲುಗಳನ್ನು ಬಳಸಿ ಆಯತಾಕಾರವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೆ ದೇವಾಲಯದ ಪ್ರಧಾನ ದೇವರಾದ ಶ್ರೀ ಭೂ ವರಹನಾಥ ಸ್ವಾಮಿ ವಿಷ್ಣುವಿನ 3ನೇ ಅವತಾರ ಆಗಿದ್ದು ಈ ದೇವರನ್ನು ಪ್ರಳಯ ವರಹನಾಥ ಸ್ವಾಮಿ ಅಂತಲೂ ಕೂಡ ಕರೆಯಲಾಗತ್ತೆ. ಹಾಗೆ ಈ ದೇವಸ್ಥಾನದಲ್ಲಿ ಸ್ಥಾಪನೆ ಆಗಿರುವಂಥ ಈ ವರಹನಾಥ ಸ್ವಾಮಿ ವಿಗ್ರಹ ಏನಿದೆ ಇದನ್ನು ಗೌತಮ ಮುನಿಗಳು ಸ್ಥಾಪನೆ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಇನ್ನು ಈ ದೇವಸ್ಥಾನದಲ್ಲಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ರವರು ಇಟ್ಟಿಗೆಯನ್ನು ತೊಗೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ನಲ್ವ. ಇಟ್ಟಿಗೆಗಳು ನಿಮಗೆ ದೇವಸ್ಥಾನದ ಪಕ್ಕದಲ್ಲೇ ಸಿಗುತ್ತೆ. ಅಲ್ಲಿ ನೀವು ಒಂದು ಇಟ್ಟಿಗೆ 25 ರೂಪಾಯಿ ಕೊಟ್ಟು ತೊಗೊಂಡು ಬಂದು ಇಲ್ಲಿ ದೇವಸ್ಥಾನದ ಸುತ್ತ 11 ಪ್ರದಕ್ಷಿಣೆಗಳನ್ನು ಹಾಕಬೇಕಾಗತ್ತೆ. ಹಾಗೆ ಈಗಾಗಲೇ ನಿಮ್ಮ ಹತ್ರ ಸ್ವಂತ ಸೈಟು ಅಥವಾ ಜಮೀನು ಆಸ್ತಿ ಇದ್ದರೆ ಆ ಸೈಟಿನ ಮೇಲೆ ಏನಾದರೂ ಕೋರ್ಟ್ ಕೇಸ್ಗಳು ನಡೀತಾ ಇದ್ದರೆ ಅಲ್ಲಿರುವಂಥ ಸ್ವಲ್ಪ ಮಣ್ಣನ್ನು ನೀವು ತೊಗೊಂಡು ಬಂದು ದೇವಸ್ಥಾನದ ಹಿಂದೆಯೇ ಒಂದು ರಾಶಿ ಮಣ್ಣಿನ ಗುಡ್ಡೆ ಕಾಣಿಸುತ್ತೆ, ಅಲ್ಲಿ ನೀವು ತೊಗೊಂಡು ಬಂದಿರುವಂಥ ಮಣ್ಣನ್ನು ಹಾಕಿ ಅಲ್ಲಿರುವಂತಹ ಮಣ್ಣನ್ನು ತಗೊಂಡು ಒಂದು ಕವರ್ನಲ್ಲಿ ಹಾಕ್ಕೊಂಡು 11 ಪ್ರದಕ್ಷಿಣೆಗಳನ್ನು ಹಾಕಿ ನೀವು ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಹಳದಿ ಬಟ್ಟೆಯನ್ನು ಅಂದರೆ ಬಿಳಿ ಬಟ್ಟೆಗೆ ಸ್ವಲ್ಪ ಅರಿಶಿಣವನ್ನು ಹಚ್ಚಿ ಹಳದಿ ಬಣ್ಣದಾಗಿ ಮಾಡಿ ಅದರೊಳಗಡೆ ತೊಗೊಂಡೋಗಿರೋವಂಥ ಮಣ್ಣನ್ನು ಹಾಕಿ ತುಳಸಿ ದಳದ ಜೊತೆ ಅದನ್ನು ಪ್ರತಿನಿತ್ಯನೂ ಕೂಡ ಪೂಜೆ ಮಾಡಬೇಕಾಗತ್ತೆ. ಎಷ್ಟು ದಿನ ಮಾಡಬೇಕು ಅಂತಂದರೆ ಎಷ್ಟು ದಿನಗಳ ಕಾಲ ನಿಮಗೆ ಸಮಸ್ಯೆ ಇರುತ್ತೋ ಅಷ್ಟು ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ ಇಲ್ಲಿ ಒಂದು ಫೋಟೋ ಕೊಡ್ತಾರೆ. ನೀವು 200 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ರೆ ಆ ಫೋಟೋವನ್ನು ಇಟ್ಟು ಆ ಫೋಟೋ ಮುಂದೆ ಈ ಮಣ್ಣನ್ನು ಒಂದು ಗಂಟು ಕಟ್ಟಿ ಇಟ್ಟು ಅದಕ್ಕೂ ಕೂಡ ಪೂಜೆಯನ್ನು ಮಾಡಿ ಎಲ್ಲ ಸಮಸ್ಯೆ ಬಗೆಹರಿದ ನಂತರ ಆ ಮಣ್ಣನ್ನು ತುಳಸಿ ಗಿಡಕ್ಕೆ ಹಾಕಬೇಕು. ಇನ್ನು ನೀವೇನಾದರೂ ಮನೆ ಕಟ್ಟೋದಕ್ಕೆ ಅಂತ ಇಟ್ಟಿಗೆಯನ್ನು ಪೂಜೆ ಮಾಡಿಸ್ಕೊಂಡು ಹೋಗಿದರೆ ಆ ಇಟ್ಟಿಗೆಯನ್ನು ನೀವು ಮನೆ ಕಟ್ತಾ ಇರೋವಂಥ ಸಮಯದಲ್ಲಿ ಈಶಾನ್ಯ ಮೂಲೆಗೆ ಬರೋ ಹಾಗೆ ಆ ಒಂದು ಇಟ್ಟಿಗೆಯನ್ನು ಇಟ್ಟು ಮನೆಯನ್ನು ಕಟ್ಟಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಮೇಯ್ನ್ ವಾಸ್ಕಲನ್ನು ಇಡುವಾಗ ಅಥವಾ ದೇವ್ರ ಮನೆ ವಾಸ್ಕಲ್ ಇಡುವಾಗ ಅಲ್ಲೂ ಕೂಡ ನೀವು ಆ ಇಟ್ಟಿಗೆಯನ್ನು ಉಪಯೋಗಿಸ್ಕೋಬೋದು. 5 ಬೇಕಿದ್ರೆ 5 ಇಟ್ಟಿಗೆ ಅಥವಾ 3 ಬೇಕಿದ್ರೆ 3 ಇಟ್ಟಿಗೆನ ತೊಗೊಂಡೋಗಿ ನೀವು ಪೂಜೆ ಮಾಡಿಸ್ಕೊಂಬರ್ಬೋದು. ಒಂದು ಇಟ್ಟಿಗೆನ ಅಲ್ಲೇ ದೇವಸ್ಥಾನದ ಮುಂದೆ ಇಟ್ಟು ಬರಬೇಕಾಗತ್ತೆ. ಇನ್ನು ಮಿಕ್ಕಿರೋವಂಥ ಇಟ್ಟಿಗೆಯನ್ನು ತೊಗೊಂಡು ಬಂದು ನೀವು ಮನೆ ಕಟ್ಟುವಾಗ ಈಶಾನ್ಯ ಮೂಲೆಯಲ್ಲಿ ಅಥವಾ ವಾಸ್ಕಲ್ ಇಡೋವಂತಹ ಸ್ಥಳದಲ್ಲಿ ಆ ಇಟ್ಟಿಗೆಯನ್ನು ಉಪಯೋಗಿಸಿ ಗೋಡೆಯನ್ನು ಕಟ್ಟಿಸಿದ್ರೆ ಒಳ್ಳೆಯದು. ಇನ್ನು ಮಣ್ಣು ತೊಗೊಂಡ್ಬರೋದಕ್ಕೆ ಹೇಳಿದ್ನಲ್ಲ, ನೀವು ತೊಗೊಂಡು ಬಂದಿರೋವಂಥ ಮಣ್ಣನ್ನು ಇಲ್ಲಿ ಹಾಕಿ ಹಾಗೆ ಹೊಸದಾಗಿ ಇಲ್ಲಿರೋವಂತಹ ಮಣ್ಣನ್ನು ನೀವು ಪೂಜೆ ಮಾಡಿಸಿ ಮನೆಗೆ ತೊಗೊಂಡೋಗ್ಬೇಕಾಗತ್ತೆ. ಇಲ್ಲಿರೋ ಮಣ್ಣನ್ನು ತೊಗೊಂಡ್ಮೇಲೆ ಅದನ್ನು ಪೂಜೆ ಮಾಡಿಸಿದಾದ್ಮೇಲಾದರೂ ನೀವು 11 ಪ್ರದಕ್ಷಿಣೆ ಹಾಕ್ಬೋದು ಅಥವಾ ಪೂಜೆ ಮಾಡಿಸೋದಕ್ಕೆ ಮುಂಚೆನೂ ಕೂಡ ನೀವು 11 ಪ್ರದಕ್ಷಿಣೆಯನ್ನು ಹಾಕ್ಬೋದು. ಯಾವಾಗಾದರೂ ಪರವಾಗಿಲ್ಲ, ಆದರೆ 11 ಪ್ರದಕ್ಷಿಣೆಗಳನ್ನು ಹಾಕಲೇಬೇಕು. ಅಲ್ಲಿ ಪುರೋಹಿತರೇ ಹೇಳ್ತಾರೆ ನಿಮಗೆ. ಮೊದಲು ನದಿಗೆ ಹೋಗಿ ಕೈಕಾಲು ತೊಳ್ಕೊಂಡು ಅನಂತರ ದೇವಸ್ಥಾನದ ಹಿಂದೆ ಇರೋವಂಥ ಈ ಮಣ್ಣನ್ನು ತಗೊಂಡು 11 ಸುತ್ತುಗಳನ್ನು ಹಾಕಿ
ಆ ಮಣ್ಣಿಗೆ ಪೂಜೆಯನ್ನು ಮಾಡಿಸ್ಕೊಂಡು ಅನಂತರ ದೇವರ ದರ್ಶನ ಮಾಡಿ ಅನಂತರ ನೀವು ಮನೆಗೆ ಹೋಗಬೇಕಾಗತ್ತೆ. ಇವಾಗ ಮಧ್ಯಾಹ್ನ 3:30 ಆಯಿತು. ಇವಾಗ ದೇವಸ್ಥಾನ ಓಪನ್ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಬಾಗಿಲು ತೆರೆದ ನಂತರ ಮಹಾಮಂಗಳಾರತಿ ಮಾಡಿ ಅನಂತರ ನೀವು ತೊಗೊಂಡು ಬಂದಿರುವಂಥ ಇಟ್ಟಿಗೆ ಹಾಗೆ ಮಣ್ಣನ್ನು ಪೂಜೆ ಮಾಡಿ ಒಳಗಡೆ ದೇವರ ದರ್ಶನಕ್ಕೆ ಅಂತ ಬಿಡ್ತಾರೆ. ಮುಂಚೆ ಎಲ್ಲ ಇಟ್ಟಿಗೆ ಹಾಗೆ ಮಣ್ಣನ್ನು ಗರ್ಭಗುಡಿಯ ಒಳಗಡೆನೆ ಪೂಜೆ ಮಾಡ್ಕೊಡೋದಕ್ಕೆ ಅಂತ ಬಿಡ್ತಾಯಿದ್ರು. ಆದರೆ ಬರ್ತಾ ಬರ್ತಾ ಜನಗಳ ಸಂಖ್ಯೆ ಜಾಸ್ತಿ ಆಗಿದ್ದರಿಂದ ದೇವಸ್ಥಾನದ ಹೊರಗಡೆನೆ ಒಂದು ವಿಗ್ರಹ ಇಟ್ಟಿದ್ದಾರೆ. ಅಲ್ಲೇ ನಿಮಗೆ ಎಲ್ಲ ಮಣ್ಣು ಹಾಗೆ ಇಟ್ಟಿಗೆಗಳನ್ನು ಪೂಜೆ ಮಾಡಿಬಿಟ್ಟು ಕೊಡ್ತಾರೆ. ಲೈನಾಗಿ ಕೂರಿಸ್ಬಿಟ್ಟು ನೀಟಾಗಿ ಮೈಕಲ್ಲಿ ಹೇಳ್ತಾರೆ ಯಾವ ರೀತಿ ಎಲ್ಲ ನೀವು ಮನೆಗೆ ಹೋದ್ಮೇಲೆ ಅದನ್ನು ಪೂಜೆ ಮಾಡಬೇಕು ಅಂತ. ನೀವು ದೇವಸ್ಥಾನಕ್ಕೆ ಏನಾದರೂ ಪೂಜೆ ಸಾಮಗ್ರಿಗಳನ್ನ ತೊಗೊಂಡೋಗಿದ್ರೂ ಕೂಡ ಅದನ್ನು ಒಳಗಡೆ ಬಿಡೋದಿಲ್ಲ. ಇಲ್ಲೇ ಎಲ್ಲ ದೇವರಿಗೆ ಅರ್ಪಿಸಿ, ಅಂದರೆ ಉತ್ಸವ ಮೂರ್ತಿ ಏನಿರುತ್ತೆ ಅದಕ್ಕೇ ಎಲ್ಲ ಅರ್ಪಿಸಿ ಪೂಜೆಯನ್ನು ಮಾಡಿಬಿಟ್ಟು ಕೊಡ್ತಾರೆ. ಇನ್ನು ದೇವಸ್ಥಾನದ ಗರ್ಭಗುಡಿಯಲ್ಲಿರುವಂತಹ ಭೂ ವರಹನಾಥ ಸ್ವಾಮಿ ವಿಗ್ರಹ 15 ಅಡಿ ಎತ್ತರವಾಗಿದೆ. ತುಂಬಾ ಅದ್ಭುತವಾಗಿದೆ ವಿಗ್ರಹ. ಕಪ್ಪು ಶಿಲೆಯಲ್ಲಿ ಹಾಗೆ ಸುಖಾಸನದ ಭಂಗಿಯಲ್ಲಿ ಕುಳಿತಿರೋ ಹಾಗೆ ಕೆತ್ತಿದ್ದಾರೆ ವಿಗ್ರಹವನ್ನು. ಒಂದು ಕಾಲು ನೆಲವನ್ನು ಸ್ಪರ್ಶಿಸ್ತಾ ಇರೋ ಹಾಗೆ, ಮತ್ತೊಂದು ಕಾಲು ಮಡಚ್ಕೊಂಡು ಕೂತಿರೋ ಹಾಗೆ ಕಪ್ಪು ಸಾಲಿಗ್ರಾಮ ಶಿಲೆಯಲ್ಲಿ ಕೆತ್ತಿರುವಂತಹ ವಿಗ್ರಹ ಇದು. ಹಾಗೆ ಮಡಚ್ಕೊಂಡು ಕೂತಿರುವಂತಹ ತೊಡೆ ಮೇಲೆ ಭೂದೇವಿ ವಿರಾಜಮಾನವಾಗಿ ಕುಳಿತಿದ್ದಾಳೆ. ಹಾಗೆ ಭೂದೇವಿ ವಿಗ್ರಹ ಸುಮಾರು 3.5 ಅಡಿ ಎತ್ತರವಾಗಿದೆ. ಇನ್ನು ವರಹನಾಥ ಸ್ವಾಮಿ ವಿಗ್ರಹ 4 ಕೈಗಳನ್ನು ಹೊಂದಿದ್ದು, ಒಂದು ಕೈಯಲ್ಲಿ ಶಂಖ ಹಾಗೆ ಮತ್ತೊಂದು ಕೈಯಲ್ಲಿ ಚಕ್ರ, ಹಾಗೆ ಇನ್ನೊಂದು ಕೈಯಲ್ಲಿ ಭೂದೇವಿಯನ್ನು ಅಪ್ಕೊಂಡಿರೋ ಹಾಗೆ ಮತ್ತೊಂದು ಕೈಯಲ್ಲಿ ಅಭಯಹಸ್ತವನ್ನು ನೀಡ್ತಾ ಇದ್ದಾರೆ. ಇನ್ನು ವಿಗ್ರಹದ ಹಿಂಭಾಗ ಸುದರ್ಶನ ಚಕ್ರವನ್ನು ಕೂಡ ಕೆತ್ತಿದ್ದಾರೆ ಅಂತ ಹೇಳಲಾಗತ್ತೆ. ತುಂಬಾ ಸುಂದರವಾದಂತಹ ಮೂರ್ತಿ. ಆ ಕತ್ತಲಲ್ಲಿ ದೇವರನ್ನು ನೋಡೋದೇ ಒಂದು ಸಂಭ್ರಮ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ವಿಗ್ರಹ. ಬೃಹದಾಕಾರವಾಗಿ ಕಾಣಿಸುತ್ತೆ. ತುಂಬಾ ಹತ್ತಿರಕ್ಕೆ ಬಿಡ್ತಾರೆ ನಮಗೆ ಗರ್ಭಗುಡಿಯಲ್ಲಿ ದರ್ಶನ ಮಾಡೋದಕ್ಕೆ. ಒಳಗಡೆ ಹೋದಾಗ ನನಗೆ ಸಾಧ್ಯವಾಗುವಷ್ಟರ ಮಟ್ಟಿಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ದೇವ್ರನ್ನ. ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ವರಾಹ ಜಯಂತಿ ದಿವಸ ತುಂಬಾ ವಿಜೃಂಭಣೆಯಾಗಿ ಪೂಜೆಗಳು ಹಾಗೆ ಉತ್ಸವ ಎಲ್ಲ ನಡೆಸಲಾಗತ್ತಂತೆ. ಇನ್ನು ಈ ದೇವಸ್ಥಾನದಲ್ಲಿ ನಡೆಸುವಂಥ ಮೃತ್ತಿಕೆ ಹಾಗೆ ಇಟ್ಟಿಗೆ ಪೂಜೆ ಬಗ್ಗೆ ಇವಾಗ ಸ್ವಲ್ಪ ತಿಳ್ಕೊಳ್ಳೋಣ. ನಿಮಗೆ ಮಣ್ಣಿನ ಪೂಜೆ ಆಗಿರ್ಬೋದು ಅಥವಾ ಇಟ್ಟಿಗೆ ಪೂಜೆ ಆಗಿರ್ಬೋದು, ಎರಡರಲ್ಲಿ ಯಾವುದೇ ಪೂಜೆ ಆಗಿದ್ರೂ ಕೂಡ ನೀವು ಇಲ್ಲಿ 200 ರೂಪಾಯಿ ಕೊಟ್ಟು ಟಿಕೆಟನ್ನು ತೊಗೋಬೇಕು. ಇಟ್ಟಿಗೆಯನ್ನು ಸಪ್ರೇಟಾಗಿ ನೀವು ದುಡ್ಡು ಕೊಟ್ಟು ತೊಗೊಂಡು ಬರಬೇಕಾಗತ್ತೆ. ನೀವು ನಿಮ್ಮ ಮನೆಯಿಂದನೇ ತೊಗೊಂಡು ಬರ್ಬೋದು ಅಥವಾ ಇಲ್ಲೇ ಅಂಗಡಿಗಳಲ್ಲಿ ಮಾರ್ತಾ ಇರ್ತಾರೆ, ಅಲ್ಲಿಂದ ಕೂಡ ನೀವು ತೊಗೊಂಡು ಬರ್ಬೋದು. ನೀವು ತೊಗೊಂಡು ಬಂದಿರುವಂಥ ಇಟ್ಟಿಗೆ ಹಾಗೆ ದೇವಸ್ಥಾನದ ಹಿಂಭಾಗದ ಸಿಗೋವಂಥ ಮಣ್ಣನ್ನು ಒಂದು ಕವರಲ್ಲಿ ಹಾಕಿ ಇಲ್ಲಿ ಇಟ್ಟಿರಬೇಕಾಗತ್ತೆ. ಇಲ್ಲಿ ಅವರು ಎಲ್ಲ ಮಣ್ಣಿಗೆ ಹಾಗೆ ಇಟ್ಟಿಗೆಗಳಿಗೂ ಕೂಡ ಮೊದಲು ತೀರ್ಥವನ್ನು ಹಾಕಿ ಆನಂತರ ಅರಿಶಿನವನ್ನು ಹಾಕಿ ತುಳಸಿಯನ್ನು ಹಾಕಿ ಪೂಜೆಯನ್ನು ಮಾಡಿಬಿಟ್ಟು ಕೊಡ್ತಾರೆ. ಇದರ ಮೇಲೆ ನೀವು ಎಕ್ಸ್ಟ್ರಾ ದುಡ್ಡು ಏನು ಕೊಡೋ ಹಾಗಿಲ್ಲ. 200 ರೂಪಾಯಿ ಟಿಕೆಟ್ ತೊಗೊಂಡಿರ್ತೀರಲ್ಲ ಅದರಲ್ಲೇ ಪೂಜೆ ಎಲ್ಲ ಬರುತ್ತೆ. ನೀವು 200 ರೂಪಾಯಿ ಟಿಕೆಟ್ ತೊಗೊಂಡಾಗ ಅವರು ನಿಮಗೆ ಒಂದು ಫೋಟೋವನ್ನು ಕೂಡ ಕೊಟ್ಟಿರ್ತಾರೆ. ಆ ಫೋಟೋಗೆ ನೀವು ಫ್ರೇಮ್ ಹಾಕಿಸ್ಕೊಂಡು ಮನೇಲಿಟ್ಟು ಪೂಜೆಯನ್ನು ಮಾಡ್ಬೋದು. ನಿಮಗೆ ಫ್ರೇಮ್ ಬೇಕು ಅಂದ್ರೂ ಕೂಡ ಇಲ್ಲೇ ದೇವಸ್ಥಾನದ ಪಕ್ಕನೇ ಫ್ರೇಮ್ನು ಇಮಿಡಿಯೇಟಾಗಿ ಹಾಕ್ಕೊಡ್ತಾರೆ. ಇಲ್ಲಿಂದನೇ ಫ್ರೇಮ್ ಹಾಕಿಸ್ಕೊಂಡು ಕೂಡ ನೀವು ಹೋಗ್ಬೋದು ಮನೆಗೆ. ಬನ್ನಿ ಇವಾಗ ಪುರೋಹಿತರೇನೆ ಪೂಜೆ ಮಾಡಿರುವಂಥ ಮಣ್ಣನ್ನು ಮನೆಗೆ ತಗೊಂಡು ಹೋಗಿ ಯಾವ ರೀತಿ ಪೂಜೆ ಮಾಡಿ ನಿಮ್ಮ ಸಮಸ್ಯೆ ಬಗ್ಗೆ ಹರಿದ ಮೇಲೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಕೇಳ್ಕೊಂಡು ಬಿಳಿ ಬಟ್ಟೆನ ಅರಿಶಿಣದ ಬಟ್ಟೆ ಮಾಡಿ ಅರಿಶಿಣದ ಬಟ್ಟೆ ಒಳಗಡೆ ತುಳಸಿ ಸಮೇತವಾಗಿ ಮಣ್ಣನ್ನ ಹಾಕಿ ಕಟ್ಟಿಟ್ಟು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ನೀವೇನ್ ಸಂಕಲ್ಪ ಮಾಡ್ಕೊಂಡಿದ್ದೀರಾ ನಿಮ್ಮ ಎಲ್ಲಾ ಕೋರಿಕೆಗಳು ನೆರವೇರವರೆಗೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ. ನೀವು ಅಂದ್ಕೊಂಡಿರೋ ಕೋರಿಕೆ ಎಲ್ಲ ನೆರವೇರಿದ ಮೇಲೆ ಮತ್ತೆ ಬಂದು ಇಲ್ಲಿ ಸ್ವಾಮಿಗೆ ಯಥಾಶಕ್ತಿ ನಿಮ್ಮ ಹರಕೆ ಕಾಣಿಕೆಯನ್ನ ಸಲ್ಲಿಸಿ ಇಲ್ಲಿಂದ ಮನೆಗೆ ಹೋಗಿ ಮಣ್ಣಿಗೆ ಕೊನೆಯದಾಗಿ ಒಂದು ಲಾಸ್ಟ್ ಪೂಜೆ ಮಾಡಿ ತುಳಸಿ ಕಟ್ಟೆಗೆ ವಿಸರ್ಜನೆ ಮಾಡಬೇಕು. ಬೇರೆ ಎಲ್ಲೂ ಹಾಕಬಾರ್ದು ಮಣ್ಣನ್ನ. ಇಟ್ಟಿಗೆ ತಂದಿರೋರು ಒಂದು ಇಟ್ಟಿಗೆಯನ್ನ ನಮ್ಮ ದೇವಸ್ಥಾನಕ್ಕಿಲ್ಲ ಇಲ್ಲಿ ಮುಂಭಾಗದಲ್ಲಿ, ಇನ್ನೊಂದು ಇಟ್ಟಿಗೆ ತಗೊಂಡು ಹೋಗಿ ನಿಮ್ಮ ಮನೆ ಕಟ್ಟಿಸುವಾಗ ಈಶಾನ್ಯ ಭಾಗದ ಗೋಡೆಗೆ ಸೇರಿಸಿ ಕಟ್ಟಿಸ್ಕೊಳ್ಳಿ. 11 ಪ್ರದಕ್ಷಿಣೆ ಯಾರು ಮಾಡಿಲ್ಲ ದೇವರ ದರ್ಶನ ಮಾಡಿಕೊಂಡು 11 ಪ್ರದಕ್ಷಿಣೆ ಕಂಪ್ಲೀಟ್ ಮಾಡಿ ಶ್ರೀನಿವಾಸ ದೇವರ ದರ್ಶನ ಮಾಡಿ ದಾಸೋಹಕ್ಕೆ ಪ್ರಸಾದಕ್ಕೆ ಹೋಗಿ ಚೀಟಿಯಲ್ಲಿ ಹೆಸರಿದೆ ನೋಡ್ಕೊಂಡು ನಿಮ್ಮ ಮಣ್ಣು ಇಟ್ಟಿಗೆ ತಗೊಳ್ಳಿ. ಹಣ್ಣು ಕಾಯಿಗಳು ಒಳಗಡೆ ಸ್ವಾಮಿಯ ದರ್ಶನ ಮಾಡಿ ತಗೊಳ್ಳಿ. ಅವರವರ ಮಣ್ಣು ತಗೊಳ್ಳಿ.
ನೋಡಿದ್ರಲ್ವಾ, ಅವರೇ ತುಂಬ ಕ್ಲಿಯರಾಗಿ ಹೇಳಿದ್ದಾರೆ. ಇಲ್ಲಿ ಪೂಜೆ ಮಾಡಿರುವಂತಹ ಮಣ್ಣನ್ನು ತಗೊಂಡೋಗಿ ಮನೆಯಲ್ಲಿ ಒಂದು ಅರ್ಶಿಣದ ಬಟ್ಟೆ ಮಾಡಿ, ಅರ್ಶಿಣದ ಬಟ್ಟೆ ಒಳಗಡೆ ಕಟ್ಟಿಟ್ಟು ಅದನ್ನು ನಿಮ್ಮ ಸಮಸ್ಯೆ ಬಗೆಹರಿಯೋವರೆಗೂ ಕೂಡ ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡಿ ಬಗೆಹರಿದ ನಂತರ ಅದನ್ನು ತುಳಸಿ ಗಿಡಕ್ಕೆ ಹಾಕಬೇಕು. ಆನಂತರ ಮತ್ತೊಂದು ಸಲ ಬಂದು ದೇವರ ದರ್ಶನ ಮಾಡಿ ನಿಮ್ಮ ಯಥಾನುಶಕ್ತಿ ಅನುಸಾರವಾಗಿ ನಿಮ್ಗೆ ಏನು ಕೊಡಬೇಕು ಅನಿಸುತ್ತೋ ದೇವ್ರಿಗೆ ಅದನ್ನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಅನಂತರ ನೀವು ಮನೆಗೆ ಹೋಗ್ಬೋದು. ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ. ಅದರಲ್ಲೂ ಹೆಚ್ಚಾಗಿ ರಿಯಲ್ ಎಸ್ಟೇಟ್ ಮಾಡುವಂಥವ್ರು ಹೆಚ್ಚಾಗಿ ಬರುವಂತಹ ದೇವಸ್ಥಾನ ಇದು. ಯಾರ್ಯಾರು ಹೊಸ ಮನೆಗಳನ್ನು ಕಟ್ಟಬೇಕು, ಆಸ್ತಿಗಳನ್ನು ತೊಗೋಬೇಕು ಅಂದ್ಕೊಂಡಿರ್ತಾರೋ ಒಂದ್ಸಲನಾದರೂ ಈ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋದರೆ ನಿಮ್ಮ ಆಸೆಗಳೆಲ್ಲವೂ ಕೂಡ ತುಂಬ ಬೇಗನೆ ನೆರವೇರುತ್ತೆ. ನೋಡಿ, ತುಂಬ ಕ್ಲಿಯರಾಗಿ ದೇವ್ರು ಕಾಣಿಸ್ತಾ ಇದ್ದಾರೆ. ಇಲ್ಲಿಂದನೇ ದರ್ಶನ ಮಾಡ್ಕೋಬೋದು ನೀವು. ಗರ್ಭಗುಡಿಯಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಲೈಟ್ ಇರೋದಿಲ್ಲ. ಜೋರಾಗಿ ಉರಿತಾ ಇರೋ ಅಂಥ ಒಂದು ದೀಪವನ್ನು ಹಚ್ಚಿರ್ತಾರೆ. ಆ ದೀಪದ ಬೆಳಕಲ್ಲೇ ನೀವು ದೇವರನ್ನು ನೋಡ್ಬೋದು. ತುಂಬಾ ಅದ್ಭುತವಾದ ದರ್ಶನ ಆಯಿತು ನಮಗೆ. ಇವಾಗ ಸ್ವಲ್ಪ ಹೊತ್ತು ಇಲ್ಲೇ ದೇವಸ್ಥಾನದ ಹೊರಭಾಗದಲ್ಲಿ ಕೂತ್ಕೊಂಡಿದ್ದು ಆನಂತರ ನಾವು ಇಲ್ಲಿಂದ ಹೊರಡ್ತೀವಿ. ಈ ವರಹನಾಥ ಸ್ವಾಮಿ ದೇವಸ್ಥಾನದ ಮುಂದೆನೇ ಶ್ರೀನಿವಾಸ ದೇವರ ದೇವಸ್ಥಾನ ಕೂಡ ಇದೆ. ಶ್ರೀದೇವಿ ಭೂದೇವಿ ಸಮೇತವಾಗಿರುವಂತಹ ದೇವರು. ಅಲ್ಲಿ ಕೂಡ ನೀವು ಹೋಗಿ ದರ್ಶನ ಮಾಡಿಕೊಂಡು ಅನಂತರ ನೀವು ಮನೆ ಕಡೆಗೆ ಹೊರಡ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ನಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ಆಸೆ ಇದ್ದೇ ಇರುತ್ತಲ್ವ, ಸ್ವಂತ ಸೈಟ್ ತೊಗೋಬೇಕು, ಒಂದಲ್ಲ ಒಂದು ದಿವಸ ನಾನು ಮನೆ ಕಟ್ಟಬೇಕು, ಅಥವಾ ಇರುವಂಥ ಜಮೀನೇ ಕೋರ್ಟ್ ಕೇಸ್ ಬಿದ್ದು ವಾರ ಕೋರ್ಟ್ಗೆ ಅಲಿಯೋದೇ ಆಗಿದೆ ಅಂತ ಅನ್ನೋರು ಒಂದು ಸಲನಾದರೂ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ತುಂಬಾ ಒಳ್ಳೆಯದಾಗತ್ತೆ. ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇರೋದು. 100ಕ್ಕೆ 100% ನೀವು ಅಂದ್ಕೊಂಡಿರೋ ಅಂಥ ಕೆಲಸ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ಖಂಡಿತವಾಗ್ಲೂ ನೆರವೇರುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.